ಕರ್ಬೇ ಸೊಪ್ಪು 2 kg ಅಷ್ಟು 2 kg ಅಷ್ಟು ಮೆಣಸಿನಕಾಯಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಹೇಳಿದ್ರೆ ಖಾರ ಉಂಡಿ ಕಣ್ರಿ. ಬನ್ನಿ ಮತ್ತೆ ಆಗ್ತಾಡೆ ಏನೇನು ಬೇಕೋ ನೋಡೋಣ. ಅರಿಶಿನ 3 ಟೇಬಲ್ ಸ್ಪೂನ್ ಅಷ್ಟು, ಬಿಳಿ ಎಳ್ಳು ತಗೊಂಡಿದ್ದೀವಿ, ಕುರ್ಷಾಣಿ ಕಾಳು ಪುಡಿ, ಮೆಂತೆ ಕಾಳು ಮತ್ತು ಸಾಸಿವೆ ತಗೊಂಡಿದ್ದೀವಿ. ನಂತರ ಕರ್ಬೇ ಸೊಪ್ಪು ತಗೊಂಡಿದ್ದೀವಿ, ಶುಂಠಿ, ಬೆಳ್ಳುಳ್ಳಿ ತಗೊಂಡಿದ್ದೀವಿ, ಮತ್ತು ಉಪ್ಪು ತಗೊಂಡಿದ್ದೀವಿ ರುಚಿಗೆ ತಕ್ಕಷ್ಟು. ಮತ್ತು ಇಲ್ಲಿ ಮೆಣಸಿನ್ಕಾಯಿ ತಗೊಂಡಿದ್ದೀವಿ. ಇದು ಎಷ್ಟಿರ್ಬೋದು, ಒಂದು 2 kg 2 kg ಅಷ್ಟು 2 kg ಅಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀವಿ. ಇದಿಷ್ಟು ನಮಗೆ ಬೇಕಾಗುವ ಸಾಮಗ್ರಿಗಳು ಸ್ನೇಹಿತರೆ. ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಕೂಡ ನಮಗೆ ಬೇಕು. ಸೊ ಇದಿಷ್ಟು ನಮಗೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಂಡಾಯ್ತು. ಈಗ ಯಾವ ಥರ ರೆಸಿಪಿನ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾವು ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀವಿ ಸ್ನೇಹಿತರೆ. ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀವಿ. ಏನು ಒಂದು 50 ಗ್ರಾಮ್ನಷ್ಟು ಬೆಳ್ಳುಳ್ಳಿನ ತಗೊಂಡಿದ್ವಿ. ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ವಿ. ಇದು ದೊಡ್ಡ ಉಪ್ಪು, ಎಷ್ಟು ಬೇಕೋ ಅಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಹೋಗಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ವಿ. ತೊಳೆದು ಇರುವಂಥ ಖಾರದ ಮೆಣಸಿನಕಾಯಿ, ಇದು ತುಂಬಾನೇ ಚುಟಿ ಇರುತ್ತೆ. ಆ ಮೆಣಸಿನಕಾಯಿನ 2 kg ಅಷ್ಟು ತಗೊಂಡಿದ್ವಿ. ಇದನ್ನ ಮೆಣಸಿನಕಾಯಿ ಸ್ವಲ್ಪ 2 kg ಇರೋದ್ರಿಂದ 2 ಸತಿ ರುಬ್ಬಕ್ಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಬೆಳ್ಳುಳ್ಳಿ, ಉಪ್ಪು ಮತ್ತೆ ಮೆಣಸಿನಕಾಯಿನ ಹಾಕೊಂಡಿದ್ವಿ. ಟೋಟಲ್ ಆಗಿ ಇದನ್ನ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಸೊ ಈಗ ರುಬ್ಕೊಳ್ಳೋಣ ಬನ್ನಿ. ಫೈನಲಿ ನೋಡ್ಬೋದು ನೀವು, ಫಸ್ಟ್ ಬ್ಯಾಚ್ ರುಬ್ಕೊಂಡು ತುಂಬಾ ನಯಸ್ಸಾಗೂ ರುಬ್ಬಾರ್ದು, ತುಂಬಾ ತೋಲವಾಗೂ ರುಬ್ಬಾರ್ದು. ಮೀಡಿಯಮ್ ಅಲ್ಲೇ ನಾವು ಈ ತರ ಕನ್ಸಿಸ್ಟೆನ್ಸಿಲಿ ರುಬ್ಕೊಳ್ಬೇಕು ಸ್ನೇಹಿತರೆ. ಬಹಳ ಘಾಟ ಇರುತ್ತೆ ಮೆಣಸಿನಕಾಯಿ. ಆದಷ್ಟು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಅಥವಾ ನೈಟ್ ಮಾಡದಿದ್ರೆ ಮಾಡ್ಕೊಳ್ಳಿ ಆಯ್ತಾ. ಮೆಣಸಿನಕಾಯಿನ ರುಬ್ಬಾದ್ಮೇಲೆ ಮೆಂತೆ ಕಾಳನ್ನ ನಾವು ಬಿಸಿ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ನಾವು ಒಂದು ಅರ್ಧ kg ಅಷ್ಟು ಮೆಂತೆ ಕಾಳನ್ನ ತಗೊಂಡಿದೀವಿ. ಮೆಂತೆ ಕಾಳು ಹಾಕೋದ್ರಿಂದ ಕೊಂಪಾಗಿರುತ್ತೆ, ಖಾರನ ಮುರಿಯುತ್ತೆ. ಅದಕ್ಕೋಸ್ಕರ ಮೆಂತೆ ಕಾಳನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬಣ್ಣಕ್ಕೆ, ಇದೇ ಇರೋದೇ ಗೋಲ್ಡನ್ ಬಣ್ಣ. ಇದಕ್ಕೆ ಸ್ವಲ್ಪ ಬಿಸಿ ಆಗೋವರೆಗೂ ನೋಡ್ಬೋದು ನೀವು, ಫ್ರೈ ಆಗೋವರೆಗೂ. ಫೈನಲಿ ಆಯ್ತು, ಇದು ಎತ್ತಿಟ್ಕೊಳ್ಳೋಣ. ಅದಾದ್ಮೇಲೆ ನಾವು ಇದಕ್ಕೆ ಬಿಳಿ ಎಳ್ಳನ್ನ ಹಾಕೊಳ್ತಾ ಇದೀವಿ. ಚಟಪಟ ಅಂತ ಇದೆ ಬಿಳಿ ಎಳ್ಳು, ನೋಡ್ಬೋದು ನೀವು. 100 ಗ್ರಾಮ್ನಷ್ಟು ಬಿಳಿ ಎಳ್ಳನ್ನ ನಾವು ಇಲ್ಲಿ ತಗೊಳ್ತಾ ಇದೀವಿ ಸ್ನೇಹಿತರೆ. ಇದನ್ನು ಕೂಡ ಚಟಪಟ ಹುರ್ಕೊಂಡಾದ್ಮೇಲೆ ಇದನ್ನ ಎತ್ತಿಟ್ಕೊಳ್ಳೋಣ. ಅದಾದ್ಮೇಲೆ ಸಾಸಿವೆನ ತಗೊಳ್ತಾ ಇದೀವಿ. ಸಾಸಿವೆ ಕೂಡ ನಾವಿಲ್ಲಿ ಒಂದು 100 ಗ್ರಾಮ್ನಷ್ಟು ತಗೊಂಡಿದ್ವಿ ಸ್ನೇಹಿತರೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ. ಅದಾದ್ಮೇಲೆ ಅದನ್ನ ಎತ್ತಿಟ್ಟು ಈಗ ಸ್ವಲ್ಪ ಆರಿದೆ ಮೆಂತೆ ಕಾಳು, ಇದನ್ನ ಮಿಕ್ಸಿಗೆ ರುಬ್ಕೊಳ್ಳೋಣ ಬನ್ನಿ. ತೀರಾ ನಯಸ್ಸು ಬೇಡ, ಒಂದೇ ಅಳತಿಗೆ, ತರಿನೂ ಬೇಡ. ಅದ್ರಾಗೆ ಒಂದು ಸ್ವಲ್ಪ ತೋಲ ಇರಬೇಕು. ತುಂಬಾ ಸಾಫ್ಟ್ ಆಗು ನಾವು ಇದನ್ನ ರುಬ್ಕೊಳ್ಬಾರ್ದು, ತುಂಬಾ ತರಿಯಾಗೂ ನಾವು ಇದನ್ನ ರುಬ್ಕೊಳ್ಬಾರ್ದು. ಮೀಡಿಯಂ ಅಲ್ಲಿ ನಾವು ಇದನ್ನ ರುಬ್ಕೊಳ್ಳೋಣ. ಇದಾದ್ಮೇಲೆ ಎಳ್ಳು ಪುಡಿನ ಕೂಡ ನಾವು ರುಬ್ಕೊಳ್ತಾ ಇದ್ದೇವೆ ಸ್ನೇಹಿತರೆ. ಇನ್ನೊಂಚೂರು ನಾವ್ ಇದನ್ನ ರುಬ್ಕೊಳ್ಬೇಕಾಗತ್ತೆ. ಬನ್ನಿ ರುಬ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾವು ಎಳ್ಳು ಪುಡಿಯನ್ನು ಕೂಡ ಮಾಡ್ಕೊಳ್ಬೇಕು. ಬನ್ನಿ ಈಗ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ನಾವಿಲ್ಲಿ 4 ಸ್ಪೂನ್ ಅಷ್ಟು ಎಣ್ಣೆನ ತಗೊಳ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು, ಇದು ಎಣ್ಣೆ ಖಾಲಿ. ಯಾಕೆ ಒಗ್ಗರಣೆ ಅಂತ ನಿಮಗೆ ಪ್ರೋಸೆಸ್ ಗೊತ್ತಾಗ್ತಾ ಹೋಗುತ್ತೆ. ಅದಾದ್ಮೇಲೆ ಎಣ್ಣೆ ಚೆನ್ನಾಗಿ ಕಾಯ್ಬೇಕು. ಎಣ್ಣೆ ಚೆನ್ನಾಗಿ ಕಾಯೋವರೆಗೂ ಸ್ವಲ್ಪ ಇದು ಕಾಯ್ತಾ ಇರ್ಲಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರ್ರಿ, ಕಾಯಿಲಿದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವಿಲ್ಲಿ ಒಂದ್ 2 ಎಸಳಷ್ಟು ಕರಿಬೇವು ಎಲೆನ ಹಾಕೊಳ್ತಾ ಇದೀವಿ. ಹಾಗೆ 50 ಗ್ರಾಮ್ನಷ್ಟು ಬೆಳ್ಳುಳ್ಳಿನ ಜಜ್ಕೊಂಡಿರೋದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ.
ಅದಾದ್ಮೇಲೆ ಇಲ್ಲಿ ಶುಂಠಿನ ತಗೊಳ್ತಾ ಇದೀವಿ ಸ್ನೇಹಿತರೆ, ಹಸಿ ಶುಂಠಿ ತಗೊಳ್ತಾ ಇದೀವಿ. ಮತ್ತೆ ನಾವು ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀವಿ. ನೋಡ್ಬೋದು ಇದನ್ನು ಕೂಡ ನಾವು ರುಬ್ಕೊಳ್ಬೇಕು. ಅವಾಗ್ಲೇ ಚಟ್ನಿ ಮಾಡ್ಕೊಂಡಿವಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹಸಿಮೆಣಸಿಕಾಯ್ದು, ಅದನ್ನ ಹಾಕೊಂಡಿದ್ವಿ. ಪ್ಲಸ್ ನಾವ್ ಇದಕ್ಕೆ ಪುಡಿ ಮಾಡ್ಕೊಂಡಿರೋಂತ ಮೆಂತೆ ಕಾಳಿನ ಪುಡಿನ ಹಾಕೊಂಡಿದ್ದೇವೆ ಈಗ ಸ್ನೇಹಿತರೆ. ಇದೆರಡನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಏನೇನ್ ಪುಡಿ ಮಾಡಿವಲ್ಲ ಎಲ್ಲವನ್ನು ಒಂದೊಂದೊಂದಾಗಿ ಸೇರ್ಸಂತ ಹೋಗೋಣ. ಮೆಂತೆ ಪುಡಿನ ಹಾಕೊಳ್ತಾ ಇದೀವಿ, ಉಳಿದಂತ ಮೆಂತೆ ಕಾಳಿನ ಪುಡಿನ ಹಾಕೊಳ್ತಾ ಇದೀವಿ. ಅದಾದ ಮೇಲೆ ನಾವ್ ಇದಕ್ಕೆ ಸಾಸಿವೆ ಪುಡಿನ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ನೋಡ್ಬೋದು ನೀವಿಲ್ಲಿ ಇದನ್ನ ಹಾಕಿದ್ಮೇಲೆ ನಾವು ಇದಕ್ಕೆ ಎಳ್ಳು ಪುಡಿನ ಕೂಡ ಸೇರಿಸ್ಕೊಳ್ತಾ ಇದೀವಿ. ತುಂಬಾನೇ ಟೇಸ್ಟ್ ಕೊಡುತ್ತೆ, ತುಂಬಾ ಖಾರ ಖಾರ ಅನ್ಸಲ್ಲ, ಅದಕ್ಕೋಸ್ಕರ ಎಲ್ಲ ಐಟಮ್ ಅನ್ನ ಹಾಕ್ಬೇಕು. ಹಾಗೆ ಕುರುಶಾಣಿ ಪುಡಿನ ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದೀವಿ. 150 ಗ್ರಾಮ್ನಷ್ಟು ಕುರುಶಾಣಿ ಪುಡಿನ ತಗೊಂಡಿದ್ವಿ. ಅರಿಶಿಣವನ್ನ 3 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ವಿ. ಇದನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ ಸ್ನೇಹಿತರೆ. ಅದಾದ್ಮೇಲೆ ನಾವು ನೋಡ್ಬೋದು ಒಂದೊಂದ್ ಸ್ವಲ್ಪನೇ ನಾವು ಎಷ್ಟು ಅಮೌಂಟ್ ಅಲ್ಲಿ ತಗೊಂಡ್ರೆ ಅಷ್ಟು ಅಮೌಂಟ್ ಎಲ್ಲ ತಗೊಳ್ಳಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ಸ್ನೇಹಿತರೆ. ಇದು ಚಟ್ನಿ ಏನಿದೆಯಲ್ಲ, ನೀವು 6 ತಿಂಗಳು 7 ತಿಂಗಳು 8 ತಿಂಗಳು ವರ್ಷಗಂಟ್ಲೆ ನೀವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಹೇಗೆ ಸ್ಟೋರ್ ಮಾಡೋದು ಅಂತೀರಾ, ಕೊನೆಯಲ್ಲಿ ತೋರಿಸ್ಕೊಡ್ತೇವೆ ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳಿ. ನೀವು ಅದಾದ್ಮೇಲೆ ಏನ್ ಮಾಡ್ಕೋಬೇಕು, ಒಗ್ಗರಣೆಗೆ ಏನ್ ಹಾಕಿದ್ವಲ್ಲ ನಾವು ಎಣ್ಣೆಗೆ ಕರ್ಬೆ ಮತ್ತೆ ಬೆಳ್ಳುಳ್ಳಿನ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಯ್ಯೋ ಉಪ್ಪೆ ಹಾಕಿಲ್ಲ ಅನ್ಕೋಬೇಡಿ, ಸ್ಟಾರ್ಟಿಂಗ್ ರುಬ್ಬಕರೆ ಉಪ್ಪು ಹಾಕಿದ್ವಲ್ವಾ. ಸೊ ಟಾಂಟಡಾನ್ ಫೈನಲಿ ಮಿಕ್ಸ್ ಮಾಡಿ ಮಡಿಕೆಯಲ್ಲಿ ತುಂಬಿಟ್ಕೊಂಡ್ರೆ ಸಾಕದಾಗಿ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ. ಇದನ್ನ ವರ್ಷಗಂಟ್ಲೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ತರ ಒಂದು ಮಣ್ಣಿನ ಮಡಿಕೆಯಲ್ಲಿ ಹಾಕೊಳ್ಬಹುದು, ಇಲ್ಲ ಪಿಂಗಾಣಿ ಇತ್ತಂದ್ರೆ ಪಿಂಗಾಣಿ ಇದ್ರಲ್ಲಿ ಬಾಕ್ಸ್ ಅಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು. ಅದನ್ನ ಸುತ್ತಲೂ ಕಟ್ಟಿ ತಟ್ಟೆ ಇಟ್ಟು ಬಂದು ಬಿಳಿ ಅರಿವೆನ ಸುತ್ತಿಟ್ಟು ಬಿಸಿಲಲ್ಲಿ ನೀವು ಇಟ್ರೆ ನೀಟಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಹಾಳು ಕೂಡ ಆಗಲ್ಲ. ಡೈಲಿ ನೀವು ಎಷ್ಟು ಬೇಕೋ ಅಷ್ಟು ನೀವು ಸ್ಟೋರ್ ಅಲ್ಲಿ 1 ವೀಕಿಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಇಟ್ಕೊಂಡು ಮಿಕ್ಕಿದೆಲ್ಲ ನೀವು ಬಿಸಿಲಲ್ಲಿ ಇದನ್ನ ಏನ್ ಮಡಿಕೆ ಐತಲ್ಲ ಮಣ್ಣಿನ ಮಡಿಕೆನ ತಟ್ಟೆ ಇಟ್ಟು ಬಿಳಿ ಅರಿವೆ ಕಟ್ಟಿ ಬಿಸಿಲಾಗಿ ಇಟ್ರೆ ನೀವು ಬಿಸಿಲ ಚೆನ್ನಾಗಿ ಕಾಯ್ತೈತಿ. ಚಟ್ನಿ ಕೂಡ ಸಖತ್ ಇನ್ನು ಟೇಸ್ಟಿಯಾಗೂ ಬರುತ್ತೆ. ಮತ್ತೆ ವರ್ಷಗಂಟ್ಲೆ ನೀವು ಇಟ್ಕೊಂಡು ಕೂಡ ತಿನ್ಬೋದು. ಸೊ ಫೈನಲಿ ಹಸಿ ಮೆಣಸಿನಕಾಯಿ ಕರುಂಡಿ ಚಟ್ನಿ ಸಿದ್ಧವಾಗಿದೆ. ಇದನ್ನ ಕಿಂಗ್ ಆಫ್ ಚಟ್ನಿ ಅಂತ ಕರೆದ್ರು ಸಾಕಾಗಲ್ಲ. ಇದು ಬಂದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಪ್ಪ ಮೊಸರು ಏನೋ ಸಖತ್ ಕಾಂಬಿನೇಷನ್ ಅಂತೀರಾ, ನೀವು ಹಾಕೊಂಡು ತಿಂದ್ರೆ ಬೇರೆ ಲೆವೆಲ್ ಇರುತ್ತೆ. ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋ ನಿಮಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ರಾಧೆ ರಾಧೆ.